ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 19ನೆಯ ವಾಕ್ಯ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ಈ ವಾಕ್ಯದಲ್ಲಿ ಕಷ್ಟಗಳನ್ನು ಸಹಿಸಿಕೊಳ್ಳುವುದು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ ಎಂಬುದಾಗಿ. ಅಂದರೆ ನ್ಯಾಯವಾಗಿ ಜೀವಿಸುವಾಗ ಅನ್ಯಾಯವಾಗಿ ಕೆಲವೊಂದು ಬಾಧೆಗಳು ಬಂದರೆ, ಕೆಲವೊಂದು ವಿರೋಧಗಳು ಎದ್ದರೆ, ಕೆಲವೊಂದು ನಷ್ಟಗಳನ್ನು ಸಹಿಸಿಕೊಳ್ಳಬೇಕಾಗಿ ಬಂದರೆ ಅದರ ಮಧ್ಯದಲ್ಲಿ ಉಂಟಾದಂಥ ಕಷ್ಟಗಳನ್ನು ದೇವರು ನೋಡುತ್ತಾ ಇದ್ದಾರೆ, ನನ್ನ ಜೀವಿತವು ದೇವರ ದೃಷ್ಟಿಯಲ್ಲಿ ಇದೆ ಎಂಬುದಾಗಿ ಅರಿತು ಅದನ್ನು ಸಹಿಸಿಕೊಂಡು ದೇವರ ಮಾರ್ಗದಲ್ಲಿ ಆತನ ಸ್ವಭಾವಗಳಲ್ಲಿ ಮುನ್ನಡೆಯುವಂಥವರು ಯಾರೋ ಅವರು ಧನ್ಯರು. ಅಂಥವರ ವರ್ತನೆಯು ದೇವರ ಮುಂದೆ ಒಪ್ಪುವಂಥದ್ದಾಗಿದೆ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಈ ರೀತಿಯಾಗಿ ನಮಗೆ ಅನ್ಯಾಯವಾದಾಗಲೆಲ್ಲ ನಾವು ಸಹಿಸಿಕೊಂಡೇ ಜೀವಿಸಿದರೆ ನಮ್ಮನ್ನು ಎಲ್ಲರೂ ಕೂಡ ತುಳಿದು ಬಿಡುತ್ತಾರಲ್ಲ, ಈ ಲೋಕದಲ್ಲಿ ಈ ರೀತಿಯಾಗಿ ಬಾಳುವುದಕ್ಕೆ ಸಾಧ್ಯವೇ ಎಂಬುದಾಗಿ ಯೋಚಿಸುವಂತೆ ನಮಗೆ ಅನಿಸುತ್ತದೆ. ಆದರೆ ದೇವರ ಚಿತ್ತಾನುಸಾರವಾಗಿ ನಾವು ಕೆಲವೊಂದನ್ನು ಸಹಿಸಲೇಬೇಕು. ಇದರಲ್ಲಿಯೇ ದೇವರ ಚಿತ್ತವನ್ನು ಅರಿತು ಜೀವಿಸುವಂಥ ಅನುಭವವು ಬಹಳ ಪ್ರಾಮುಖ್ಯತೆಗೆ ಬರುವಂಥದ್ದು. ಸುಮ್ಮನೆ ಕಷ್ಟಗಳನ್ನು ಸಹಿಸಿಕೊಳ್ಳುವಂಥದ್ದು, ಸುಮ್ಮನೆ ಮೂರ್ಖರಾಗಿ ನಡೆಯುವಂಥದ್ದು, ಸುಮ್ಮನೆ ಪ್ರಜ್ಞೆ ಇಲ್ಲದವರಾಗಿ ಜೀವಿಸುವಂಥದ್ದು, ಬುದ್ಧಿ ಇಲ್ಲದೆ ವರ್ತಿಸುವಂಥದ್ದಲ್ಲ. ದೇವರ ಚಿತ್ತಾನುಸಾರವಾಗಿ ನೀತಿಯ ಮಾರ್ಗದಲ್ಲಿ ನಡೆಯುವಾಗ ವಿರೋಧಗಳು ಬಂದ ಕೂಡಲೇ, ಸಮಸ್ಯೆಗಳು ಎದುರಾದ ಕೂಡಲೇ ಅದರಲ್ಲಿರುವಂಥ ದೇವರ ಚಿತ್ತ ಏನೆಂಬುದನ್ನು ಅರಿತು ಅದರಲ್ಲಿ ಜಯಿಸಬೇಕಾದರೆ ಜಯಿಸಬೇಕು, ಸಹಿಸಿಕೊಳ್ಳಬೇಕಾದರೆ ಸಹಿಸಿಕೊಳ್ಳಬೇಕು. ಈ ರೀತಿಯಾಗಿ ನಾವು ಜೀವಿಸುವಾಗಲೇ ಖಂಡಿತವಾದಂಥ ದೇವರ ಪರಿಪೂರ್ಣವಾದ ಆಶೀರ್ವಾದಗಳನ್ನು ನಾವು ಹೊಂದುವುದಕ್ಕೂ ಅನುಭವಿಸುವುದಕ್ಕೂ ಸಾಧ್ಯವಾಗುವಂಥದ್ದು. ಆದ್ದರಿಂದ ದೇವರ ಚಿತ್ತ ಏನೆಂಬುದನ್ನು ಅರಿತು ಜೀವಿಸುವುದು ಬಹಳ ಬಹಳ ಮುಖ್ಯವಾದದ್ದು. ಆದ್ದರಿಂದ ನಿಮ್ಮ ಜೀವಿತಗಳಲ್ಲಿರುವಂಥ ದೇವರ ಉದ್ದೇಶ, ದೇವರ ಚಿತ್ತ, ಆತನ ಆಗ್ರಹಗಳು ಏನೆಂಬುದನ್ನು ಅರಿತು ಜೀವಿಸಬೇಕು. ಇದು ಎಂದೋ ಒಂದು ದಿನ ಅರಿತರೆ ಮಾತ್ರ ಸಾಲದು. ಪ್ರತಿನಿತ್ಯವೂ ಕೂಡ ಆತನ ಚಿತ್ತವನ್ನು ಅರಿತು, ದೇವರೇ ಈ ದಿವಸ ನಾನೇನು ಮಾಡಬೇಕು, ಈ ದಿವಸ ನಾನು ಹೇಗೆ ಮುಂದುವರಿಯಬೇಕು, ಈ ಕಾರ್ಯವನ್ನು ಹೇಗೆ ನಿಭಾಯಿಸಬೇಕು, ಈ ಕಾರ್ಯವನ್ನು ಹೇಗೆ ಜಯಿಸಬೇಕು, ಈ ರೀತಿಯಾಗಿ ಆತನ ಚಿತ್ತವನ್ನು ಕೇಳಿ ಕಾರ್ಯಗಳನ್ನು ಮಾಡುವಾಗ ಖಂಡಿತವಾಗಿ ಅನವಶ್ಯಕವಾಗಿ ನಾವು ಸಹಿಸಿಕೊಳ್ಳಬೇಕಾಗಿ ಬರುವುದಿಲ್ಲ. ಹಾಗೆ ನಾವು ಸಹಿಸಿಕೊಳ್ಳುವಂಥ ಕಾರ್ಯಗಳು ನಿಶ್ಚಯವಾಗಿ ನಮಗೆ ಒಳ್ಳೆಯದಾಗಿಯೂ ಅನುಕೂಲವಾಗಿಯೂ ಆಶೀರ್ವಾದವಾಗಿಯೂ ಬದಲಾಗುತ್ತದೆ. ಆದ್ದರಿಂದ ದೇವರ ಚಿತ್ತ ಏನೆಂಬುದನ್ನು ಅರಿತು ಆತನ ಮಾರ್ಗದಲ್ಲಿ ನಡೆಯುವಾಗ ಚಿತ್ತಾನುಸಾರವಾಗಿ ವಿಷಯಗಳನ್ನು ನಿಭಾಯಿಸಿ ಅವುಗಳನ್ನು ನಿರ್ವಹಿಸಿ ನಡೆಯುವುದಾದರೆ ಖಂಡಿತವಾಗಿ ಅದು ಶ್ಲಾಘ್ಯವಾಗುತ್ತದೆ. ದೇವರ ದೃಷ್ಟಿಯಲ್ಲಿ ವಿಶೇಷವಾದಂಥ ಆಶೀರ್ವಾದಗಳಿಗೂ ವಿಶೇಷವಾದಂಥ ಮೇಲುಗಳಿಗೂ ಕಾರಣವಾಗುತ್ತದೆ ಎಂಬುದನ್ನು ಅರಿತು ಪ್ರತಿನಿತ್ಯವೂ ಕೂಡ ದೇವರ ಚಿತ್ತವನ್ನು ಅರಿತವರಾಗಿ ಅದನ್ನು ಅನುಸರಿಸುವವರಾಗಿ ಅದನ್ನು ನೆರವೇರಿಸುವವರಾಗಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನೀನು ಸ್ಪಷ್ಟವಾಗಿ ಮಾತನಾಡಿದ್ದೀಯ. ಒಬ್ಬನೊಬ್ಬ ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ಅಪ್ಪ, ನಿನ್ನ ಚಿತ್ತಾನುಸಾರವಾಗಿ ಕೆಲವೊಂದು ವಿಷಯಗಳನ್ನು ನಾವು ಸಹಿಸಬೇಕಾಗಿ ಬಂದರೂ, ಕೆಲವೊಂದು ವೇದನೆಗಳಲ್ಲಿ, ದುಃಖಗಳಲ್ಲಿ, ಅವಮಾನಗಳನ್ನು ನಾವು ಹೋಗಬೇಕಾಗಿ ಬಂದರೂ ಕೂಡ ಅದನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಿನ್ನ ಮಕ್ಕಳು ಕರ್ತನೆ ಸಹಿಸಿಕೊಂಡದ್ದು ಅದು ಉನ್ನತವಾದಂಥ ಮೇಲುಗಳಿಗೂ ಆಶೀರ್ವಾದಗಳಿಗೂ ಕಾರಣವಾಗುವಂತೆ ನೀನು ಎಲ್ಲವನ್ನು ಅನುಕೂಲವಾಗಿ ಬದಲಾಯಿಸಿಕೊಡು. ಹಾಗೆ ಕರ್ತನಿನ ಚಿತ್ತವಲ್ಲದೇ ಇರುವಂಥ ವಿಷಯಗಳನ್ನು ಧೈರ್ಯವಾಗಿ ಅಪ್ಪ ಮುನ್ನುಗ್ಗಿ ಜಯಿಸುವುದಕ್ಕೆ, ಅದನ್ನು ಕಾಲ ಕೆಳಗೆ ಹೊಸಕಿ ಹಾಕುವುದಕ್ಕೆ ನಿನ್ನ ಬಲವನ್ನು ಅನುಗ್ರಹಿಸು. ಆ ಒಂದು ತಿಳುವಳಿಕೆಯನ್ನು ನೀನು ಒಬ್ಬೊಬ್ಬರಿಗೂ ಅನುಗ್ರಹಿಸಿ ಕೊಡಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಪ್ರತಿನಿತ್ಯವಪ್ಪ ಚಿತ್ತವು ಪ್ರಕಟವಾಗಲಿ. ನಿನ್ನ ಆಗ್ರಹಗಳನ್ನು ತಿಳಿಸು ಕರ್ತನೆ. ಹೃದಯವನ್ನು ತೆರೆದು ನಿನ್ನ ಮಕ್ಕಳೊಂದಿಗೆ ಮಾತನಾಡು. ನಿನ್ನ ಆಗ್ರಹಾನುಸಾರವಾಗಿ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನೀನಾತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳ ಮಾತನ್ನು ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.